ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತೊಂದು ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತರಕಾರಿಗಳನ್ನು ಬಳಸಿ ಮಾಡ್ತಾ ಇರೋ ಡಿಫ್ರೆಂಟ್ ಆಗಿರೋ ಒಂದು ಚಿತ್ರಾನ್ನ ರೆಸಿಪಿ. ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ಮಕ್ಕಳು ಲಂಚ್ ಬಾಕ್ಸ್ಗೆ ಇಲ್ಲ ಬೆಳಗಿನ ತಿಂಡಿಗಾಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ಈಗ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಈಗ ತರಕಾರಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಉದ್ದಿನಬೇಳೆ, ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು 1.5 ಇಂದ 2 ಸ್ಪೂನ್ವರೆಗೂ ಹಾಕಿದ್ದೀನಿ. ಈ ಚಿತ್ರಾನ್ನಕ್ಕೆ ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನುವಾಗ ಕಡಲೆಬೇಳೆ ಎಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕದೇ ಇದ್ದರೆ ಪರವಾಗಿಲ್ಲ, ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು. ನಾನಂತೂ ಬೆಳ್ಳುಳ್ಳಿ ಹಾಕ್ತೀನಿ, ಯಾಕೆಂದರೆ ಅದು ರುಚಿನೇ ಬೇರೆ, ರುಚಿಯ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 8 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ. ಈ ಚಿತ್ರಾನ್ನದ ಗೊಜ್ಜನ್ನ ತುಂಬ ದಿವಸ ಸ್ಟೋರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ. ಒಂದು 2-3 ದಿವಸ ಇಟ್ಕೊಳ್ಬೋದು. 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳನ್ನು ತುಂಬ ಸಣ್ಣದಾಗಿ ಹಚ್ಚಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಕ್ರಾಸಾಗಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಈಗ ಹುರುಳಿಕಾಯಿನ ನಾವು ಫ್ರೈಡ್ ರೈಸ್ಗೆಲ್ಲ ಹಚ್ತೀವಲ್ಲ ನೋಡಿ, ಈ ಥರ ಕ್ರಾಸಾಗಿ ಸಣ್ಣದಾಗಿ ಹಚ್ಚಿದ್ದೀನಿ. ಎಲ್ಲ ತರಕಾರಿನೂ ಸಣ್ಣಗೆ ಹಚ್ಚೋದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇಲ್ಲಿ ಎಣ್ಣೆನಲ್ಲೇ ಫ್ರೈ ಮಾಡಿ ಬೇಯಿಸೋದಾದ್ರಿಂದ ಸಣ್ಣಗೆ ಹಚ್ಚಿದ್ರೆ ಬೇಗ ಬೇಯುತ್ತೆ, ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ. ಕ್ಯಾರೆಟ್ನೂ ಅಷ್ಟೇ, ಫ್ರೈಡ್ ರೈಸ್ಗೆ ಹಾಕ್ತೀವಲ್ಲ ಆ ಥರ ಈ ಥರ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಯಾವ ಥರ ಹಚ್ಚಿದ್ರೂ ಪರವಾಗಿಲ್ಲ, ಅಸಾಧ್ಯವಾದಷ್ಟು ಸಣ್ಣಗೆ ಹಚ್ಚಬೇಕಷ್ಟೆ. ಈ ಥರ ಹಚ್ಚಿದ್ರೆ ಒಂಥರ ತಿನ್ನುವಾಗ ಚೆನ್ನಾಗಿ ತರಕಾರಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಕಾಣ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ಸಲ್ಲಿ ಫ್ರೈಡ್ ರೈಸ್ಗೆಲ್ಲ ಇದೇ ರೀತಿ ಹಚ್ತಾರಲ್ಲ, ಈ ಥರ ಹಚ್ಚಿದ್ರೆ ಬೆಟರು, ಬೇಗನೂ ಬೇಯುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಬಟಾಣಿ, ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಫ್ರೋಝನ್ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಗಿದ ಬಟಾಣಿ ಹಾಕಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ. ಫ್ರೆಶ್ ಬಟಾಣಿ ಸೀಸನಲ್ಲಿ ಫ್ರೆಶ್ ಬಟಾಣಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೀಸನ್ ಅಂದರೆ ತುಂಬ ಕಡಿಮೆ ಬೆಲೆಗೆ ಫ್ರೆಶ್ ಬಟಾಣಿ ಸಿಗುತ್ತಲ್ಲ, ಆ ಟೈಮಲ್ಲಿ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೋದು. ಬೇರೆ ಸೀಸನಲ್ಲಿ ಬಟಾಣಿನ ಪರ್ಚೇಸ್ ಮಾಡೋಕ್ಕೆ ಆಗೋಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ. ಫ್ರೋಝನ್ ಬಟಾಣಿ ಹಾಕಿದ್ರೂ ತೊಂದರೆ ಇಲ್ಲ, ಚೆನ್ನಾಗೇ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಚಿತ್ರಾನ್ನ ಎಲ್ಲ ತುಂಬ ಇಷ್ಟ ಆಗುತ್ತೆ, ಆದರೆ ತರಕಾರಿ ತಿನ್ನಲ್ಲ ಅಂತ ಇದ್ದಾಗ ಈ ಥರ ತರಕಾರಿ ಹಾಕಿ ಚಿತ್ರಾನ್ನ ಮಾಡಿಕೊಟ್ಬಿಟ್ರೆ ಸಖತ್ತಾಗಿ ಇಷ್ಟಪಟ್ಟು ತರಕಾರಿ ತಿಂದಂಗೂ ಆಗುತ್ತೆ, ರುಚಿಯಾಗಿರೋ ಒಂದು ತಿಂಡಿ ಮಾಡಿಕೊಟ್ಟಂಗೂ ಆಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಬಿಡ್ದಂಗೆ ಕೈ ಆಡಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಬೇಗ ಬೆಂದುಬಿಡುತ್ತೆ ಕ್ಯಾರೆಟ್ ಎಲ್ಲ. ಹುರುಳಿಕಾಯಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಎಲ್ಲ ಸಾಮಗ್ರಿಗಳನ್ನು ಹಾಕಿದ ಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಹಾಕ್ಬಿಟ್ರೆ ಕರಿಬೇವಿನ ಸೊಪ್ಪಿನ ಬಣ್ಣ ತುಂಬ ಚೇಂಜ್ ಆಗಿಬಿಡುತ್ತೆ, ಹಸಿರಾಗಿರಲ್ಲ. ಹಾಗಾಗಿ ಆಮೇಲೆ ಹಾಕಿದ್ರೆ ಅದರ ಹಸಿರು ಬಣ್ಣ ಚೆನ್ನಾಗಿ ರಿಟೈನ್ ಆಗುತ್ತೆ. ಈಗ ಎಲ್ಲ ತರಕಾರಿಗಳು ಒಂದು 50% ಅಷ್ಟು ಬೆಂದಿದೆ. ಈಗ ನಾನು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಚಿದ್ದೀನಿ ಕ್ಯಾಪ್ಸಿಕಮ್ನ. ಪ್ರತಿ ವಿಡಿಯೋನಲ್ಲೂ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಕ್ಯಾಪ್ಸಿಕಮ್ನ ಮೊದಲೇ ಹಾಕಬೇಡಿ, ಆಮೇಲೆ ಎಲ್ಲ ತರಕಾರಿಗಳು ಒಂದು 50% ಬೆಂದ ಮೇಲೆ ಹಾಕಿ ಅಂತ. ಆಮೇಲೆ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅನ್ನೋ ಗುರುತು ಸಿಗದೆ ಇರೋಂಗೆ ನುಣ್ಣಗೆ ಬೆಂದೋಗ್ಬಿಡುತ್ತೆ ಮೊದಲೇ ಹಾಕಿಬಿಟ್ರೆ. ಎಲ್ಲ ತರಕಾರಿಗಳು ಬೆಂದಿದೆ. ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಉಪ್ಪು 2 ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ. ಅನ್ನ ಕಲಿಸುವಾಗ ಬೇಕು ಅಂತಂದರೆ
ಉಪ್ಪು ಸೇರಿಸ್ಕೊಳ್ಬೋದು. ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಹಾಕೋದು. ನಿಂಬೆಹಣ್ಣನ್ನು ಅನ್ನದ ಮೇಲೆ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೊಜ್ಜಲ್ಲಿ ನಿಂಬೆಹಣ್ಣು ಹಿಂಡಲ್ಲ. ಈಗ ಇದು ರೆಡಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ತುಂಬ ಹೊತ್ತು ಏನು ಹುರಿಯೋದು ಬೇಡ, ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈ ಗೊಜ್ಜನ್ನ ತುಂಬ ದಿವಸ ಸ್ಟೋರ್ ಮಾಡೋಕ್ಕಾಗಲ್ಲ. ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಒಂದು 2-3 ದಿವಸ ಸ್ಟೋರ್ ಮಾಡ್ಬೋದು ಅಷ್ಟೇ. ಬೇರೆ ಚಿತ್ರಾನ್ನದ ಗೊಜ್ಜಾದರೆ ಸುಮಾರು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಳ್ತೀನಿ. ಇವಾಗ ಉಪಯೋಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ತೆಗೆದಿಟ್ಕೊಂಡು ನಾನು ಇನ್ನೂ ಒಂದು 2-3 ದಿವಸದಲ್ಲಿ ಯಾವತ್ತಾದರೂ ಉಳಿದಿದ್ದನ್ನು ಬಳಸ್ತೀನಿ. ಅನ್ನ ಮೊದಲೇ ರೆಡಿ ಇಟ್ಕೊಂಡಿದ್ದೆ. ಇದನ್ನು ಬಿಸಿ ಮಾಡೋದೇನು ಬೇಡ, ಅನ್ನ ಆರು ಹಾಕಿ ಇಟ್ಕೊಂಡಿದ್ದೆ. ಉದುರುದ್ರಾಗಿದ್ದರೆ ಚಿತ್ರಾನ್ನಕ್ಕೆ ಅನ್ನ ಯಾವಾಗಲೂ ಉದುರುದ್ರಾಗಿರಬೇಕು. ಉದುರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಗೊಜ್ಜಿನ ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಕಲಿಸ್ತಾ ಇದ್ದೀನಿ. ನಿಂಬೆ ರಸ ಇನ್ನೂ ಹಾಕಿಲ್ಲ. ಈಗ ನಿಂಬೆ ರಸ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಿಂಬೆ ರಸ ಹಾಕಿ ಫೈನಲಾಗಿ ಬೇಕಂದರೆ ಕಾಯಿ ತುರಿ ಹಾಕ್ಕೋಬೋದು. ಇಲ್ಲ ಸರ್ವ್ ಮಾಡಬೇಕಾದ್ರೆ ಮೇಲೆ ಕಾಯಿ ತುರಿ ಉದುರಿಸ್ಬಿಟ್ಟು ಸರ್ವ್ ಮಾಡ್ಬೋದು. ಗೊಜ್ಜಲ್ಲಿ ಕಾಯಿ ತುರಿ ಹಾಕಕ್ಕೆ ಹೋಗಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ. ಒಂದು ಇಡೀ ನಿಂಬೆ ಹಣ್ಣನ್ನು, ಸಣ್ಣದಾಗಿರೋ ಒಂದು ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಿಂಡಿದ್ದೀನಿ. ರುಚಿ ನೋಡಿಕೊಂಡು ಹುಳಿ ಉಪ್ಪು ಎಲ್ಲ ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕಡಲೆಕಾಯಿ ಬೀಜ ಒಂದು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ. ಅದನ್ನು ಸರ್ವ್ ಮಾಡಬೇಕಾದ್ರೆ ಹಾಕಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಒಗ್ಗರಣೆನಲ್ಲೇ ಕಡಲೆಕಾಯಿ ಬೀಜ ಹಾಕಿದ್ರೆ ಮೆತ್ತಗಾಗೋಗುತ್ತೆ. ಈಗ ತರಕಾರಿ ಚಿತ್ರಾನ್ನ ರೆಡಿ ಆಯಿತು. ಚಿತ್ರಾನ್ನ ಮಾಮೂಲಿ ಆದ್ರೂ ತರಕಾರಿಗಳನ್ನು ಬಳಸಿ ಮಾಡಿರೋದ್ರಿಂದ ಇದೊಂದು ವಿಶೇಷವಾದ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಈ ಎಲ್ಲ ಅನ್ನ ಎಲ್ಲ ಕಲಸಾದ್ಮೇಲೆ ನಾನು ಸ್ವಲ್ಪ ಕಾಯಿ ತುರಿ ಹಾಕಿದೆ. ಕಾಯಿ ತುರಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಬಿಡಲೂಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ನಮ್ಮ ತರಕಾರಿ ಚಿತ್ರಾನ್ನಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂಥದ್ದೇ ಯೂನಿಕ್ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.